ಸಾಲಿಡ್ ಎಡ್ಜಲ್ಲಿ ಬೂಸ್ಟ್ ಬೇರಿಂಗ್ ಯಾವ ರೀತಿ ನಾವು ಕ್ರಿಯೇಟ್ ಮಾಡೋದು ಅಂತ ನೋಡೋಣ್ರಿ. ಸೊ ಬೂಸ್ಟ್ ಬೇರಿಂಗ್ ಇದು ಪಾರ್ಟ್ ಡೈಗ್ರಾಮ್. ಸೊ ಇಟ್ ಇಸ್ ಹ್ಯಾವಿಂಗ್ 3 parts. ಫಸ್ಟ್ ಒನ್ ಇಸ್ ದಿ ಬ್ಲಾಕ್, ಇದು ಫಸ್ಟ್ ಒನ್ ರೀ. ಸೆಕೆಂಡ್ ಒನ್ ಇಸ್ ದಿ ಬುಷ್ ಮೇಡ್ ಅಪ್ ಆಫ್ ಬ್ರಾಸ್ ಐಟಮ್. ದೆನ್ ಥರ್ಡ್ ಒನ್ ಇಸ್ ದಿ ಶಾಫ್ಟ್, ಓಕೆ, ಮೇಡ್ ಅಪ್ ಆಫ್ FE410W. ಈಗ ಫಸ್ಟ್ ಪಾರ್ಟನ್ನು ಯಾವ ರೀತಿ ನಾವು ಸಾಲಿಡ್ ಎಡ್ಜಲ್ಲಿ ಕ್ರಿಯೇಟ್ ಮಾಡ್ತೀವಿ ಅಂತ ನೋಡೋಣ. ಸೊ ದಿಸ್ ಇಸ್ ದಿ ಫಸ್ಟ್ ಪಾರ್ಟ್. ಕ್ಲಿಕ್ ಆನ್ ಸಾಲಿಡ್ ಪಾರ್ಟ್. ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇನಿಷಿಯಲಿ ನಾವೇನಪ್ಪ ಮಾಡೋಣ ಅಂತಂದರೆ, ಸೊ ಈ ಫ್ರಂಟ್ ವ್ಯೂವಲ್ಲಿ ನೋಡಿದಾಗ ಇಲ್ಲಿ 2 ಸರ್ಕಲ್ ಕಾಣುತ್ತೆ. ಸೊ ಓಕೆ, ಒಂದು ರೇಡಿಯಸ್ 48 ಇದೆ ಔಟರ್ ಸರ್ಕಲ್ಲು, ಇನ್ನರ್ ಸರ್ಕಲ್ಲು ಡಯಾಮೀಟರ್ 64 ಇದೆ. ಟಾಪ್ ವ್ಯೂವಲ್ಲಿ ನೋಡಿದಾಗ ಓಕೆ, ಸೊ ಇವಿಷ್ಟು ಕೂಡ ನಾರ್ಮಲ್ ಬೇರೆ ಬಾಡಿ, ಇದು ಬಾಟಮ್ ಬಾಡಿ ಏನಿದೆ ಅಲ್ವಾ, ಇದಕ್ಕಿಂತ ಇದ್ರ ಲೆಂತ್ ಜಾಸ್ತಿ ಇದೆ. ಇದ್ರ ಲೆಂತ್ ಸೈಡ್ ವ್ಯೂವಲ್ಲಿ ಕೊಟ್ಟಿದ್ದಾರೆ ವಿಚ್ ಇಸ್ 100 mm. ಹಾಗಾಗಿ ಇನಿಷಿಯಲಿ ಸ್ಕೆಚನ್ನು ಮಾಡೋಣ ನಾವು ಫ್ರಂಟ್ ಪ್ಲೇನಲ್ಲಿ 2 ಸರ್ಕಲನ್ನು ಡ್ರಾ ಮಾಡೋಣ. ಸೊ ಫಸ್ಟ್ ಸರ್ಕಲ್, ಇನ್ಸೈಡ್ ಸರ್ಕಲ್, ಡಯಾಮೀಟರ್ 64, ಡಯಾಮೀಟರ್ 64ದು ಇನ್ಸೈಡ್ ಸರ್ಕಲನ್ನು ಕ್ರಿಯೇಟ್ ಮಾಡಿ ಎಕ್ಸಾಕ್ಟ್ಲಿ ಎಟ್ ದಿ ಸೆಂಟರ್. ಅಗೇನ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಸರ್ಕಲ್. ಎರಡನೇ ಸರ್ಕಲ್ ಇದೆ, ಅದು ರೇಡಿಯಸ್ 48 ಇದೆ. ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಅ ಸರ್ಕಲ್ ರೇಡಿಯಸ್ 48. ಸೊ ಎರಡರದ್ದು ಡೈಮೆನ್ಷನ್ ಕೂಡ ಕೊಡ್ತೀನಿ. ಐ ಆಮ್ ಗೋಯಿಂಗ್ ಟು ಕ್ಲಿಕ್ ಆನ್ ರಿಟರ್ನ್. ಸೊ ಈಗ ಪ್ರೊಟ್ರೂಷನ್ ಕಮಾಂಡ್ ತೊಗೊಳ್ಳಿ. ಸೆಲೆಕ್ಟ್ ಫ್ರಮ್ ದ ಸ್ಕೆಚ್ ಇರಲಿ, 2 ಸ್ಕೆಚನ್ನು ಸೆಲೆಕ್ಟ್ ಮಾಡಿ ಟಿಕ್ ಮಾರ್ಕನ್ನು ಚೂಸ್ ಮಾಡಿ ಸಿಮಿಟ್ರಿಕ್ ಎಕ್ಸ್ಟೆಂಟನ್ನು ತೊಗೊಳ್ರಿ. ಸೊ ಇದು ಸೈಡ್ ವ್ಯೂವಲ್ಲಿ ಕೊಟ್ಟಿದ್ದಾರೆ, ಇದು 100 mm ಇದೆ ಅಂತಂದು. ಸೊ 100 mm ಡಿಸ್ಟೆನ್ಸನ್ನು ಪ್ರೊಟ್ರೂಷನ್ ಮಾಡಿ. ಓಕೆ, ಫಿನಿಶ್. ಸೊ ರೈಟ್ ಕ್ಲಿಕ್, ಹೈಡ್ ಆಲ್ ಸ್ಕೆಚಸ್. ಸೊ ಈಗ ಈ ಬಾಟಮ್ ಪಾರ್ಟ್ ಏನಿದೆ ಅಲ್ವಾ, ಇದನ್ನು ನಾವು ಫ್ರಂಟ್ ವ್ಯೂವಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ಅಗೇನ್ ಟೇಕ್ ದ ಸ್ಕೆಚ್ ಆನ್ ದಿ ಫ್ರಂಟ್ ಪ್ಲೇನ್. ಓಕೆ, ಸೊ ಫಸ್ಟ್ ಇನಿಷಿಯಲಿ ನಾವು ಒಂದು ಸರ್ಕಲ್ ತೊಗೊತಿದ್ದೀನಿ. ಓಕೆ, ಎಕ್ಸಾಕ್ಟ್ಲಿ ಸೇಮ್ ಸರ್ಕಲ್. ಈ ಔಟರ್ ಸರ್ಕಲ್ ಏನಿದೆ ಅಲ್ಲ, ಸೇಮ್ ಎಕ್ಸಾಕ್ಟ್ ಸರ್ಕಲ್. ಓಕೆ, ಸೊ ಅದು ಕೂಡ ಏನಿದೆ ರೇಡಿಯಸ್ 48 ಅಂದರೆ ಡಯಾಮೀಟರ್ 96 ಇರುತ್ತೆ. ಓಕೆ, ಸೊ ಈಗ ಬಾಟಮ್ ಸೈಡಲ್ಲಿ ಫಸ್ಟಿಗೆ ಒಂದು ರೆಕ್ಟ್ಯಾಂಗಲನ್ನು ಡ್ರಾ ಮಾಡ್ಕೊತೀನಿ ನಾನು. ಈ ರೀತಿ ಒಂದು ರೆಕ್ಟ್ಯಾಂಗಲನ್ನು ಡ್ರಾ ಮಾಡ್ಕೊತಿದ್ದೀನಿ. ಇದು ರೆಕ್ಟ್ಯಾಂಗಲಿಂದ ಟೋಟಲ್ ಆಗಿ ಲೆಂತ್ ಎಷ್ಟಿದೆ? ಓಕೆ, ಇಟ್ ಈಸ್ 230. ಸೊ ಎಕ್ಸಾಕ್ಟ್ಲಿ ಕನೆಕ್ಟ್ ಕಮಾಂಡನ್ನು ಯೂಸ್ ಮಾಡಿ ಇದರ ಲೈನಿನ ಒಂದು ಮಿಡ್ ಪಾಯಿಂಟನ್ನು ಈ ಆಕ್ಸಿಸ್ ಮೇಲೆ ಕ್ಲಿಕ್ ಮಾಡಿ. ಎಂಡ್ ಪಾಯಿಂಟಿಗೆ ಕ್ಲಿಕ್ ಮಾಡಬೇಡಿ ಅಥವಾ ಈ ಮಿಡ್ ಪಾಯಿಂಟಿಗೆ ಕ್ಲಿಕ್ ಮಾಡಬೇಡಿ, ಜಸ್ಟ್ ಆಕ್ಸಿಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅವಾಗ ಎಕ್ಸಾಕ್ಟ್ಲಿ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎಕ್ಸಾಕ್ಟ್ಲಿ ಸಿಮಿಟ್ರಿಕ್ ಆಗಿ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಇದರ ಹೈಟನ್ನು ಕೂಡ ಕೊಟ್ಟಿದ್ದಾರೆ ವಿಚ್ ಈಸ್ 26. ಓಕೆ, ಸ್ಮಾರ್ಟ್ ಡೈಮೆನ್ಷನ್ ಇದರ ಒಂದು ಲೆಂತನ್ನು 26 ಕೊಡ್ತಾ ಇದ್ದೀನಿ, 26. ಓಕೆ, ಸೊ ನೆಕ್ಸ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಈ ಮಿಡ್ ಪಾಯಿಂಟಿಂದ ಈ ಬಾಟಮ್ ಲೈನಿಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ವಿಚ್ ಇಸ್ 60 mm. ಓಕೆ, ಸೊ ಈ ಲೈನಿಂದ ಈ ಲೈನಿಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಇದು 60 mm ಇದೆ ಈ ರೀತಿಯಾಗಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಅಂದರೆ, ಓಕೆ, ಟ್ರಿಮ್ ಆಪ್ಷನನ್ನು ತೊಗೊಳ್ಳಿ. ಈ ಇನ್ಸೈಡ್ ಲೈನನ್ನು ಟ್ರಿಮ್ ಮಾಡ್ತೀನಿ ಈ ರೀತಿಯಾಗಿ. ಓಕೆ, ಈ ಲೈನನ್ನು ರಿಮೂವ್ ಮಾಡಿದ್ವಿ. ಈಗ ಹಾಗೆ ಇಲ್ಲಿ ನೋಡಿದಾಗ ಇಲ್ಲಿ ಎಡ್ಜಲ್ಲಿ ಈ ರೀತಿ ವರ್ಟಿಕಲ್ ಲೈನ್ ಇದೆ ಅಲ್ವಾ. ಸೊ ಟೇಕ್ ಅ ಲೈನ್, ಒಂದು ವರ್ಟಿಕಲ್ ಲೈನನ್ನು ಈ ರೀತಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿ, ಈ ಕಡೆ ಒಂದು ವರ್ಟಿಕಲ್ ಲೈನನ್ನು ಕನ್ಸ್ಟ್ರಕ್ಷನ್ ಮಾಡಿ. ಓಕೆ, ನೆಕ್ಸ್ಟು ಟ್ಯಾಂಜೆಂಟ್ ಆಪ್ಷನನ್ನು ತೊಗೊಳ್ಳಿ. ಈ ಲೈನನ್ನು ಈ ಸರ್ಕಲ್ಗೆ ಕ್ಲಿಕ್ ಮಾಡಿ, ಈ ಲೈನನ್ನು ಈ ಸರ್ಕಲ್ ಕ್ಲಿಕ್ ಮಾಡಿ ಟ್ಯಾಂಜೆಂಟನ್ನು ಕೊಡಿ. ಟ್ರಿಮ್ ಆಪ್ಷನನ್ನು ತೊಗೊಂಡು ಓಕೆ ಈ ರೀತಿ ಟ್ರಿಮ್ ಮಾಡಿ ಎಡಿಷ್ನಲ್ ಲೈನ್ಸ್. ಈ ಶೇಪ್ ಆಪ್ಟೇನ್ ಆಗಬೇಕು ನಮಗೆ, ಮೇಲ್ಗಡೆ ಸರ್ಕಲ್ ಬೇಕಾಗಿಲ್ಲ. ಓಕೆ, ಇನ್ಸೈಡ್ ಈ ಲೈನ್ ಬೇಕಾಗಿಲ್ಲ. ಓಕೆ, ಸೊ ಈ ರೀತಿಯಾಗಿ ಈ ಒಂದು ಶೇಪನ್ನು ಆಪ್ಟೇನ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಸರ್ಕಲಲ್ಲಿ ಎಂಡಲ್ಲಿ ನೋಡಿದಾಗ ಒಂದು ರೌಂಡ್ ಅಥವಾ ಫಿಲೆಟ್ ಇದೆ ವಿಚ್ ಇಸ್ ರೇಡಿಯಸ್ 8 ಇದೆ. ಓಕೆ, ಸೊ ಯೂಸ್ ದಿ ಫಿಲೆಟ್ ಕಮಾಂಡ್. ಈ ಲೈನು ಮತ್ತು ಈ ಲೈನನ್ನು ಕ್ಲಿಕ್ ಮಾಡಿ, ಅದು ರೇಡಿಯಸ್ 8 ಕೊಟ್ಟಿದ್ದಾರೆ. 8 ರೇಡಿಯಸನ್ನು ಚೂಸ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿ. ಸೊ ಈ ಲೈನು ಮತ್ತು ಈ ಲೈನಿಗೆ ಕ್ಲಿಕ್ ಮಾಡಿ, ಸ್ಮಾರ್ಟ್ ಡೈಮೆನ್ಷನ್ ತಗೊಂಡು ಇದರ ಡೈಮೆನ್ಷನ್ ಕೂಡ ಕೊಡ್ತಿದ್ದೀನಿ ವಿಚ್ ಈಸ್ ರೇಡಿಯಸ್ 8. ಹಾಗೆ ಕಾರ್ನರಲ್ಲಿ ಕೂಡ ಇದೆ ವಿಚ್ ಈಸ್ ರೇಡಿಯಸ್ 6. ಅಗೇನ್ ಟೇಕ್ ದ ಫಿಲೆಟ್ ಕಮಾಂಡ್, ರೇಡಿಯಸ್ 6ಅನ್ನು ಚೂಸ್ ಮಾಡಿ ಈ ರೀತಿಯಾಗಿ ಅಲ್ಲಿ ಕೂಡ ಫಿಲೆಟನ್ನು ಕೊಡಿ. ಅದರ ಡೈಮೆನ್ಷನನ್ನು ಕೂಡ ಕೊಡ್ತಿದ್ದೀನಿ ನಾನು ವಿಚ್ ಈಸ್ ರೇಡಿಯಸ್ 6. ಓಕೆ, ಸೊ ಆಲ್ಮೋಸ್ಟ್ ಈಗ ಫ್ರಂಟ್ ವ್ಯೂವಲ್ಲಿ ಏನೇನು ಪಾಸಿಬಲ್ ಇತ್ತಲ್ವ ಮಾಡಲಿಕ್ಕೆ ಅದೆಲ್ಲ ಪಾಸಿಬಲ್ ಮಾಡಾಗಿದೆ. ಸೊ ಈಗ ಐ ಆಮ್ ಗೋಯಿಂಗ್ ಟು ಕ್ಲಿಕ್ ಆನ್ ರಿಟರ್ನ್ ಕಮಾಂಡ್. ಓಕೆ, ಫಿನಿಶ್. ಓಕೆ, ಸೊ ಈಗ ಟೇಕ್ ದ ಪ್ರೊಟ್ರೂಷನ್ ಕಮಾಂಡ್. ಈ ಸ್ಕೆಚನ್ನು ಸೆಲೆಕ್ಟ್ ಮಾಡಿ ಪಾಸ್ ಮಾರ್ಕ್ ಹಾಕಿ. ಓಕೆ, ಸೊ ಇದನ್ನು ಸಿಮಿಟ್ರಿ ಎಕ್ಸ್ಟೆಂಡ್ ಪ್ರೊಟ್ರೂಷನ್ ಮಾಡಿ. ಎಷ್ಟು ಲೆಂತ್ ಪ್ರೊಟ್ರೂಷನ್ ಮಾಡಬೇಕಂತಂದು ಸೊ ವಿಲ್ ಸಿ. ಸೊ ಇನ್ ದ ಸೈಡ್ ವ್ಯೂ ನಮಗೆ ಲೆಂತ್ ಕೊಟ್ಟಿದ್ದಾರೆ ವಿಚ್ ಇಸ್ 76 mm ಅಂತ ಕೊಟ್ಟಿದ್ದಾರೆ. ಸೊ ಓಕೆ, ಕ್ಲಿಕ್ ಆನ್ 76, ಎಂಟರ್ ಆ್ಯಂಡ್ ಫಿನಿಶ್. ಓಕೆ, ಈ ರೀತಿಯಾಗಿ. ಓಕೆ, ಸೊ ರೈಟ್ ಕ್ಲಿಕ್, ಹೈಡ್ ಆಲ್ ಸ್ಕೆಚಸ್ಸನ್ನು ಹೈಡ್ ಮಾಡಿದ್ದೀವಿ. ಈಗ ಫರ್ದರ್ ಏನಪ್ಪ ಅಂದರೆ ಬಾಟಮ್ ಸೈಡಲ್ಲಿ ನೋಡ್ದಂಗೆ ಇಲ್ಲ ಇಂಟೀರಿಯರ್ ಹೋಲ್ಸ್ ಇದೆ ಅಲ್ವಾ. ಸೊ ಇದನ್ನು ನಾವು ಬಾಟಮ್ ವ್ಯೂವಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ಕ್ಲಿಕ್ ಆನ್ ದ ಸ್ಕೆಚ್ ಆನ್ ದಿಸ್ ಬಾಟಮ್ ಪ್ಲೇನ್. ಓಕೆ,
ಸೊ ಬಾಟಮ್ ಪ್ಲೇನಲ್ಲಿ ಸೊ ಈ ರೀತಿ ಹೋಲ್ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ದ ಹೆಲ್ಪ್ ಆಫ್ ದಿ ರೆಕ್ಟ್ಯಾಂಗಲ್. ಒಂದು ರೆಕ್ಟ್ಯಾಂಗಲನ್ನು ಇನ್ಸೈಡಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ದೇ ಹ್ಯಾವ್ ಗಿವನ್ ದ ಡಿಸ್ಟೆನ್ಸ್, ಟೋಟಲ್ ಆಗಿ ಲೆಂತ್ ಎಷ್ಟಿದೆ 198 mm ಇದೆ ಅಲ್ವಾ. ಸೊ ಯೂಸ್ ದ ಸ್ಮಾರ್ಟ್ ಡೈಮೆನ್ಷನ್, ಇದನ್ನು 198 mm ಅನ್ನು ಕೊಡಿ. ಈ ರೀತಿಯಾಗಿ ಕನೆಕ್ಟ್ ಕಮಾಂಡನ್ನು ಯೂಸ್ ಮಾಡಿಕೊಂಡು ಈ ಲೈನ್ನ ಒಂದು ಮಿಡ್ ಪಾಯಿಂಟನ್ನು ಈ ಎಕ್ಸಸ್ಗೆ ಕನೆಕ್ಟ್ ಮಾಡಿ ಈ ರೀತಿಯಾಗಿ. ಓಕೆ, ನೆಕ್ಸ್ಟು ಓಕೆ ಯು ಕ್ಯಾನ್ ಸಿ ಹಿಯರ್ ಇನ್ ದ ಸೈಡ್ ವ್ಯೂ ಇದಕ್ಕೆ 12 mm ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಈ ಎಡ್ಜಿಂದ ಈ ಎಡ್ಜಿಗೆ 12 mm ಇದೆ. ಸೊ ಗಿವ್ 12 mm ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ 12 mm ಇದೆ. ಹಾಗೆ ಈ ಸೈಡು ಕೂಡ 12 mm ಇದೆ ಈ ರೀತಿಯಾಗಿ. ಓಕೆ, ಸೊ ಇದೊಂದು ಕ್ರಿಯೇಟ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟು ಇಲ್ಲೇನು ಹೋಲ್ ಇದೆ ಅಲ್ವಾ, ಸೊ ಇದನ್ನು ಇಲ್ಲೇ ಕ್ರಿಯೇಟ್ ಮಾಡ್ಕೋಬೋದು, ಅಥವಾ ಯು ಕ್ಯಾನ್ ಕ್ರಿಯೇಟ್ ಇತ್ತಂದ ನೆಕ್ಸ್ಟ್ ಸ್ಕೆಚಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಓಕೆ, ರಿಟರ್ನ್ ಅನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕಟ್ಔಟ್ ಕಮಾಂಡ್, ಕ್ಲಿಕ್ ಆನ್ ದ ಸ್ಕೆಚ್, ಪಾಸ್ ಮಾರ್ಕ್. ಓಕೆ, ಇದ್ರದ್ದು ಥಿಕ್ನೆಸ್ ಕೊಟ್ಟಿದ್ದಾರೆ, ಕಟ್ಔಟ್ ಥಿಕ್ನೆಸ್ಸು 3 mm ಇದೆ. 3 mm ಅನ್ನು ಕ್ಲಿಕ್ ಮಾಡಿ, ಕ್ಲಿಕ್ ಆ್ಯಂಡ್ ಫಿನಿಶ್. ಅಗೇನ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಸ್ಕೆಚ್ ಆಪ್ಷನ್, ಈ ಒಂದು ಪ್ಲೇನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ಝೂಮ್ ಕಡಿಮೆ ಮಾಡ್ತಿದ್ದೀನಿ. ಈಗೇನಪ್ಪ ಅಂದರೆ ಈ ಟಾಪ್ ವ್ಯೂವಲ್ಲಿ ಏನು ಕಾಣ್ತಿದೆಯಲ್ಲ ಇದನ್ನು ಕ್ರಿಯೇಟ್ ಮಾಡ್ಕೊಂಡ್ರಿ. ಓಕೆ, ಸೊ ಇಲ್ಲೇ ಸರ್ಕಲನ್ನು ತಗೊಳ್ಳಿ. ಸೊ ದೇ ಹ್ಯಾವ್ ಗಿವನ್ ರೇಡಿಯಸ್ 8. ರೇಡಿಯಸ್ 8 ಈ ಲೈನ್ ಮೇಲೆ. ಓಕೆ, ಸೊ ಯು ಕ್ಯಾನ್ ಕ್ರಿಯೇಟ್ ಹಿಯರ್ ಓನ್ಲಿ, ಇಲ್ಲೇ ಕ್ರಿಯೇಟ್ ಮಾಡಿ. ರೇಡಿಯಸ್ 8 ಅಂದರೆ ಡಯಾಮೀಟರ್ 16. ಒಂದು ಸರ್ಕಲ್ಲು ಸೇಮ್ ಇನ್ನೊಂದು ಸರ್ಕಲ್. ಓಕೆ, ಈ ರೀತಿಯಾಗಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಡಿಸ್ಟೆನ್ಸ್ ಸ್ಮಾರ್ಟ್ ಡೈಮೆನ್ಷನ್ ತೊಗೊಳ್ಳಿ. ಈ ಎರಡೂ ಸರ್ಕಲ್ ಮಿಡ್ ಪಾಯಿಂಟಿಗೆ ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ ವಿಚ್ ಇಸ್ 10 mm. ಈ ಸರ್ಕಲ್ಲು ಮತ್ತು ಈ ಸರ್ಕಲ್ಗೆ ಡಿಸ್ಟೆನ್ಸ್ ಮಿಡ್ ಪಾಯಿಂಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ವಿಚ್ ಇಸ್ 10 mm. ಈ ರೀತಿಯಾಗಿ 10 mm ಚೂಸ್ ಮಾಡಿ. ದೆನ್ ಯೂಸ್ ಅ ಲೈನ್ ಕಮಾಂಡ್. ಈ ರೀತಿ ಮೇಲ್ಗಡೆ ಒಂದು ಟಾಪಲ್ಲಿ ಒಂದು ಹಾರಿಜಾಂಟಲ್ ಲೈನು, ಬಾಟಮ್ ಸೈಡಲ್ಲಿ ಒಂದು ಹಾರಿಜಾಂಟಲ್ ಲೈನನ್ನು ಕನ್ಸ್ಟ್ರಕ್ಷನ್ ಮಾಡಿ. ಯೂಸ್ ದಿ ಟ್ಯಾಂಜೆಂಟ್ ಕಮಾಂಡ್, ಇದನ್ನು ಇದಕ್ಕೆ ಟ್ಯಾಂಜೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಮಾಡ್ಬೇಕ್ರಿ. ವಿ ನೀಡ್ ಟು ಗಿವ್ ದ ಡೈಮೆನ್ಷನ್ ಫಾರ್ ದಿಸ್ ಬೋತ್ ಸರ್ಕಲ್ಸ್. ಎರಡು ಸರ್ಕಲ್ಗೆ ಡೈಮೆನ್ಷನ್ ಕೊಡಿ, ಡೈಮೆನ್ಷನ್ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ ಓಕೆ ನೆಕ್ಸ್ಟು ಟ್ರಿಮ್ ಆಪ್ಷನನ್ನು ಯೂಸ್ ಮಾಡಿ ಈ ರೀತಿ ಎಡಿಷ್ನಲ್ ಲೈನ್ಸನ್ನು ಟ್ರಿಮ್ ಮಾಡಿ ಫೈನಲ್ ಶೇಪನ್ನು ಆಪ್ಟೇನ್ ಮಾಡಿ. ಒಳಗಡೆ ಇರುವಂಥ ಲೈನ್ಸನ್ನು ಟ್ರಿಮ್ ಮಾಡಿ ಫೈನಲ್ ಶೇಪನ್ನು ನಾವು ಆಪ್ಟೇನ್ ಮಾಡ್ತಿದ್ವಿ ಈ ರೀತಿಯಾಗಿ. ಓಕೆ, ದೆನ್ ದೇ ಹ್ಯಾವ್ ಗಿವನ್ ದ ಡಿಸ್ಟೆನ್ಸ್. ಏನು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲೇ ಟಾಪ್ ವ್ಯೂ ಅಲ್ಲಿ. ಈ ಒಂದು ಮಿಡ್ ಪಾಯಿಂಟಿಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ವಿಚ್ ಈಸ್ 160. ಓಕೆ, ಸೊ ಯು ಕ್ಯಾನ್ ಟೇಕ್ ಅ ಸಿಮಿಟ್ರಿಕ್ ಎಕ್ಸ್ಟೆಂಟ್ ಅಂತಾನು ತಗೋಬೋದು. ಸೊ ಬಟ್ ಇಟ್ ಇಸ್ ನಾಟ್ ಅ ಡಯಾಮೀಟರ್. ಯು ಕ್ಯಾನ್ ಚೂಸ್ ದಿ ಸ್ಮಾರ್ಟ್ ಡೈಮೆನ್ಷನ್. ಈ ಲೈನ್ ಇಂತ ಇದು ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟಿಗೆ ಡಿಸ್ಟೆನ್ಸನ್ನು ಕೊಡಿ. ಸೊ ಹಾಫ್ ಡಿಸ್ಟೆನ್ಸ್ ಇದೆ 80 mm ಈ ರೀತಿಯಾಗಿ. ದೆನ್ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಟೂಲನ್ನು ತೊಗೊಂಡು ಇದಿಷ್ಟೇ ಸೆಲೆಕ್ಟ್ ಮಾಡಿ. ಓಕೆ, ಐ ಆಮ್ ಗೋಯಿಂಗ್ ಟು ಯೂಸ್ ದ ಮಿರರ್ ಆಪ್ಷನ್. ಈ ಆಕ್ಸಸ್ಸಿಗೆ ಆ ಕಡೆ ಮಿರರ್ ಮಾಡಿದ್ವಿ. ಕ್ಲಿಕ್ ಆನ್ ರಿಟರ್ನ್. ನೆಕ್ಸ್ಟ್ ಏನಪ್ಪ ಅಂದರೆ ಯೂಸ್ ದಿ ಕಟ್ಔಟ್ ಆಪ್ಷನ್. ಸ್ಕೆಚನ್ನು ಸೆಲೆಕ್ಟ್ ಮಾಡಿ. ಓಕೆ, ಪಾಸ್ ಮಾರ್ಕ್ ಹಾಕಿ ಬಾಟಮ್ ಸೈಡಲ್ಲಿ ಕಟ್ಔಟ್ ಮಾಡಿ ಫಿನಿಶ್ ಮಾಡಿ ಈ ರೀತಿಯಾಗಿ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಹೈಡ್ ಆಲ್ ದಿ ಸ್ಕೆಚಸ್. ಸೊ ಆಲ್ಮೋಸ್ಟು ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇನ್ನು ಏನು ರಿಮೈನಿಂಗ್ ಇದೆ ಅಂತ ನೋಡೋಣ್ರಿ. ಸೊ ಆ್ಯಸ್ ಯು ಕ್ಯಾನ್ ಸಿ ಇಯರ್ ಇನ್ ದ ಸೈಡ್ ವ್ಯೂ ಅಲ್ಲಿ ನೋಡಿದಾಗ ಓಕೆ ಇಲ್ಲೊಂದು ರೇಡಿಯಸ್ 6 ಇದೆ, ಇಲ್ಲೊಂದು ಐಟಮ್ ಇದೆ. ಸೊ ವಿಚ್ ಈಸ್ ರೇಡಿಯಸ್ 6. ಓಕೆ, ಸೊ ಇದು ಎಲ್ಲಪ್ಪ ಅಂದರೆ ಸೈಡ್ ವ್ಯೂ ಅಲ್ಲಿ ನೋಡಿದಾಗ ರೇಡಿಯಸ್ 6 ಇಲ್ಲೇ ಕಾಣುವಂಥದ್ದು. ಸೊ ಯೂಸ್ ದಿ ರೌಂಡ್ ಆಪ್ಷನ್. ಸೊ ಓಕೆ, ರೇಡಿಯಸ್ 6 ಚೂಸ್ ಮಾಡಿ. ಓಕೆ, ಕ್ಲಿಕ್ ಹಿಯರ್, ಇಲ್ಲೊಂದು ಸೆಲೆಕ್ಟ್ ಮಾಡಿ. ಓಕೆ, ಈ ರೀತಿಯಾಗಿ. ಸೊ ಇದನ್ನು ಕ್ಲಿಕ್ ಮಾಡ್ತೀವಿ, ಇಲ್ಲಿ ಕರ್ವ್ ಆಗಿದೆ, ಇಲ್ಲಿ ಮೇಲ್ಗಡೆ ಕರ್ವ್ ಆಗ್ತದಲ್ವಾ. ಇನಿಷಿಯಲಿ ಕರ್ವ್ ಇರಲ್ಲ, ರೇಡಿಯಸ್ 6 ಕೊಡ್ತೀವಿ, ಅದು ಕೂಡ ಕರ್ವ್ ಆಗುತ್ತೆ. ಓಕೆ, ಆ್ಯಸ್ ಯು ಕ್ಯಾನ್ ಸಿ ಹಿಯರ್ ಆ್ಯಂಡ್ ಪಾಸ್ ಮಾರ್ಕ್ ಆ್ಯಂಡ್ ಪ್ರಿವ್ಯೂ ಆ್ಯಂಡ್ ಫಿನಿಶ್. ಇದು ಒಂದಾಯಿತು. ಈಗ ಉಳಿದಿರೋದೇನಪ್ಪ ಅಂತಂದರೆ ಆ್ಯಸ್ ಯು ಕ್ಯಾನ್ ಸಿ ಹಿಯರ್ ದೇರ್ ಇಸ್ ಅ ಹೋಲ್. ಸೊ ಇಲ್ಲೊಂದು ಹೋಲ್ ಇದೆ ಅಲ್ವಾ, ಟಾಪಲ್ಲಿ ಒಂದು ಹೋಲ್ ಇದೆ. ಸೊ ಇಲ್ಲಿ ಕೂಡ ಕೊಟ್ಟಿದ್ದಾರೆ, ಟಾಪ್ ವ್ಯೂ ಕೂಡ ಇದೆ. ಸೊ ಡಯಾಮೀಟರ್ 6 ಏನಿದೆ ಔಟ್ಸೈಡ್ ಇದೆ. ಓಕೆ, ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲೇ, ಸಾರಿ ಇನ್ಸೈಡ್ ಹೋಲು ಡಯಾಮೀಟರ್ 6 ಇದೆ. ಹಾಗೆ ಆಯಿಲ್ ಹೋಲ್ ಕೌಂಟರ್ ಸಿಂಕ್ 90 ಡಿಗ್ರಿ ಇಂಟು ಡಯಾಮೀಟರ್ 14. ಮೇಲ್ಗಡೆ ಇರೋಂಥದ್ದು ಡಯಾಮೀಟರ್ 14 ಇದೆ, ಜಾಸ್ತಿ ಇರುವಂಥದ್ದು, ಕಡಿಮೆ ಇರೋಂಥದ್ದು ಇನ್ಸೈಡ್ ಡಯಾಮೀಟರ್ 6 ಇದೆ. ಓಕೆ, ಸೊ ಇದಕ್ಕೋಸ್ಕರ ಏನು ಮಾಡಿ ಪ್ಯಾರಲ್ ಪ್ಲೇನನ್ನು ಚೂಸ್ ಮಾಡಿ. ಈ ಒಂದು ಪ್ಲೇನಿಗೆ ಎಕ್ಸಾಕ್ಟ್ಲಿ ಮೇಲ್ಗಡೆ ಓಕೆ ಈ ರೀತಿಯಾಗಿ ಒಂದು ಪ್ಲೇನನ್ನು ಕ್ರಿಯೇಟ್ ಮಾಡಿ. ಕಂಟ್ರೋಲ್ F ಫ್ರಂಟ್ ವ್ಯೂ. ಫ್ರಂಟ್ ವ್ಯೂ ಅಲ್ಲಿ ವೆರಿಫೈ ಮಾಡಿ ಎಕ್ಸಾಕ್ಟ್ಲಿ ಇದರ ಟಾಪಲ್ಲಿ ಅದಿದೆ, ನೋ ಪ್ರಾಬ್ಲಮ್. ಸೊ ಕಂಟ್ರೋಲ್ I ಐಸೋಮೆಟ್ರಿಕ್ ವ್ಯೂ. ಓಕೆ, ಸೊ ಈಗ ಹೋಲ್ ಆಪ್ಷನನ್ನು ಚೂಸ್ ಮಾಡಿ. ಕ್ಲಿಕ್ ಆನ್ ದಿಸ್ ಟಾಪ್ ಪ್ಲೇನ್, ಗೋ ಟು ಹೋಲ್ ಆಪ್ಷನ್ಸ್. ಹೋಲ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ, ಕೌಂಟರ್ ಸಂಕನ್ನು ಚೂಸ್ ಮಾಡಿ. ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಓಕೆ, ಸ್ಮಾಲ್ ಡಯಾಮೀಟರ್ ಇನ್ಸೈಡ್ ಡಯಾಮೀಟರ್ 6 ಇದೆ. ಕೌಂಟರ್ ಸಂಕ್ ಡಯಾಮೀಟರ್ ಇಲ್ಲಿ ಕೊಟ್ಟಿದ್ದಾರೆ, ಡಯಾಮೀಟರ್ 14 ಕೊಟ್ಟಿದ್ದಾರೆ. ದೇ ಹ್ಯಾವ್ ಆಲ್ಸೋ ಗಿವನ್ ದಿ ಕೌಂಟರ್ ಸಂಕ್ ಆ್ಯಂಗಲ್ ವಿಚ್ ಇಸ್ 90 ಡಿಗ್ರಿ. ಸೊ 90 ಡಿಗ್ರಿ ಚೂಸ್ ಮಾಡಿ, ಕ್ಲಿಕ್ ಆನ್ ಓಕೆ. ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ರಿಟರ್ನ್. ಸೊ
ಡೌನ್ ಸೈಡ್ ಕ್ಲಿಕ್ ಆ್ಯಂಡ್ ಫಿನಿಶ್. ಓಕೆ, ಸೊ ಈ ರೀತಿಯಾಗಿ ನಾವು ಈ ಒಂದು ಮಾಡೆಲನ್ನು ಪ್ರಿಪೇರ್ ಮಾಡಿದ್ವಿ. ಸೊ ದಿಸ್ ಈಸ್ ಐಸೋಮೆಟ್ರಿಕ್ ವ್ಯೂ. ಸೊ ಹಿಡನ್ ಆ್ಯಂಡ್ ವಿಸಿಬಲ್ ಅಡ್ಜಸ್ಟ್ ಮಾಡಿದಾಗ ಯು ಕ್ಯಾನ್ ಈಸಿಲಿ ಸೇ. ಸೊ ಈ ರೀತಿಯಾಗಿದೆ. ಕಂಟ್ರೋಲ್ ಎಫ್ ಫ್ರಂಟ್ ವ್ಯೂ, ಈ ರೀತಿ ಫ್ರಂಟ್ ವ್ಯೂ ಆಗಿದೆ ವಿಚ್ ಇಸ್ ಸಿಮಿಲರ್ ಟು ದಿಸ್ ಒನ್. ಸೊ ಇಲ್ಲಿರುವಂಥ ಫ್ರಂಟ್ ವ್ಯೂಗೆ ಎಕ್ಸಾಕ್ಟ್ಲಿ ಸಿಮಿಲರ್ ಆಗಿದೆ. ನೆಕ್ಸ್ಟ್ ಆ್ಯಂಡ್ ಅಗೇನ್ ಕಂಟ್ರೋಲ್ ಟಿ ವಿಚ್ ಇಸ್ ಟಾಪ್ ವ್ಯೂ ಕೊಟ್ಟಿದ್ದೀನಿ. ಓಕೆ, ಈ ರೀತಿಯಾಗಿ ಟಾಪ್ ವ್ಯೂ ಕೂಡ ಸಿಮಿಲರ್ ಆಗಿದೆ. ಸೈಡ್ ವ್ಯೂ ಕಂಟ್ರೋಲ್ ಆರ್, ರೈಟ್ ವ್ಯೂ ಕಂಟ್ರೋಲ್ ಎಲ್, ಲೆಫ್ಟ್ ವ್ಯೂ. ಸೊ ಲೆಫ್ಟ್ ವ್ಯೂ ಕೂಡ ಸಿಮಿಲರ್ ಆಗಿದೆ. ಓಕೆ, ಸೊ ಈ ಒಂದು ಮಾಡೆಲನ್ನು ಸೇವ್ ಮಾಡೋಣ. ಸೇವ್ ಮಾಡೋಕ್ಕಿಂತ ಮುಂಚೆ ಸೊ ವಿ ನೀಡ್ ಟು ಚೆಕ್ ಇಟ್ಸ್ ಪ್ರಾಪರ್ಟೀಸನ್ನು ನೋಡಬೇಕಾದಾಗ ಸೊ ಯು ಕ್ಯಾನ್ ಸಿ ಫಸ್ಟ್ ಒನ್, ಅದರ ಹೆಸರು ಬ್ಲಾಕ್ ಕ್ಯಾಸ್ಟ್ ಐರನ್. ಓಕೆ, ಕ್ಯಾಸ್ಟ್ ಐರನ್ ಮಟೀರಿಯಲ್ ಇದೆ ಇದು. ಗೋ ಟು ಟೂಲ್ಸ್, ಕ್ಲಿಕ್ ಆನ್ ಮಟೀರಿಯಲ್ ಟೇಬಲ್, ಚೂಸ್ ಕ್ಯಾಸ್ಟ್ ಐರನ್ ಅನ್ನು ಚೂಸ್ ಮಾಡಿ ಅಪ್ಲೈ ಟು ದ ಮಾಡೆಲನ್ನು ಕ್ಲಿಕ್ ಮಾಡಿ. ಗೋ ಟು ಫೈಲ್, ದೆನ್ ಸೇವ್. ಓಕೆ, ಸೊ ಸಮರಿ ಟೈಟಲ್ ಬ್ಲಾಕ್. ಓಕೆ, BLOCK ಬ್ಲಾಕ್. ಹಾಗೆ ಪ್ರೊಜೆಕ್ಟಿಗೆ ಹೋಗಿ ಡಾಕ್ಯುಮೆಂಟ್ ನಂಬರ್ 1 ಕ್ಲಿಕ್ ಆನ್. ಓಕೆ, ಸೊ ಹೆಸರು ಕೇಳ್ತಾ ಇದೆ. ಸೊ ವಿ ವಿಲ್ ಸೇವ್ ಇಟ್ ಆನ್ ದ ಡೆಸ್ಕ್ಟಾಪಲ್ಲಿ ಒಂದು ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡಿ ವಿಚ್ ಈಸ್ ಬುಷ್ಡ್ ಬಿಯರಿಂಗ್. ಕ್ಲಿಕ್ ಓಕೆ. ಸೊ ಬುಷ್ಡ್ ಬಿಯರಿಂಗಲ್ಲಿ ಸೊ ದಿಸ್ ಈಸ್ 1 ಬ್ಲಾಕ್, BLOCK ಬ್ಲಾಕ್. ಸೇವ್. ಸೊ ಬ್ಲಾಕ್ ಅಂತ ಸೇವ್ ಮಾಡಿದ್ವಿ. ಸೊ ಫಸ್ಟ್ ಪಾರ್ಟ್ ಕ್ರಿಯೇಟ್ ಮಾಡಿದ್ವಿ. ಈಗ ಸೆಕೆಂಡ್ ಪಾರ್ಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ, ವಿಚ್ ಈಸ್ ಅ ಬುಷ್. ಸೊ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಆನ್ ಸಾಲಿಡ್ ಪಾರ್ಟ್. ಸೊ ಬುಷ್ ಸಿಂಪಲ್ ಸ್ಕೆಚ್ ಆನ್ ದಿಸ್ ಸೈಡ್ ಪ್ಲೇನ್. ಸೊ ಏನಂದರೆ ಇದು ಬುಷ್ ಅಂದರೆ ಸಿಂಪ್ಲಿ ಇಟ್ ಈಸ್ ಅ ಹಾಲೋ ಶಾಫ್ಟ್ ಅಂತ ಹೇಳ್ಬೋದು ನಾವು. ಸರ್ಕಲನ್ನು ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಒಂದು ಡಯಾಮೀಟರ್ 50 ಮತ್ತು ಡಯಾಮೀಟರ್ 64 ಎರಡು ಸರ್ಕಲ್ ಇದೆ. ಎರಡು ಸರ್ಕಲ್ನ ಡ್ರಾ ಮಾಡೋಣ. ಸೊ ಒಂದು ಡಯಾಮೀಟರ್ 50, ಇನ್ನೊಂದು ಡಯಾಮೀಟರ್ 64 ಇನ್ನೊಂದು ಸರ್ಕಲ್ ಇದೆ, ಅದನ್ನು ಕೂಡ ಕ್ರಿಯೇಟ್ ಮಾಡಿ. ಕ್ಲಿಕ್ ಆನ್ ದಿ ಸ್ಮಾರ್ಟ್ ಡೈಮೆನ್ಷನ್. ಇದ್ರ ಡೈಮೆನ್ಷನನ್ನು ಕೊಡ್ತಾ ಇದ್ದೀನಿ. ಡಯಾಮೀಟರ್ 64 ಆ್ಯಂಡ್ ಡಯಾಮೀಟರ್ 50 ಎರಡು ಸರ್ಕಲ್ ಆದವು. ಸೊ ಜಸ್ಟ್ ರಿಟರ್ನ್, ಯೂಸ್ ದಿ ಪ್ರೊಟ್ರೂಷನ್ ಕಮಾಂಡ್. ಇವೆರಡನ್ನು ಸೆಲೆಕ್ಟ್ ಮಾಡಿ ಪಾಸ್ ಮಾರ್ಕ್ ಹಾಕಿ ಬೋತ್ ಸೈಡ್ ಸಿಮಿಟ್ರಿಕ್ ತೊಗೊತಾ ಇದ್ದೀನಿ. ಟೋಟಲಾಗಿ 100 mm ಇದೆ. 100 mm ಕೊಡ್ತಾ ಇದ್ದೀನಿ. 100 ಆ್ಯಂಡ್ ಫಿನಿಶ್. ಸೊ ಇಲ್ಲಿ ಕೂಡ ಟಾಪಲ್ಲಿ ಒಂದು ಹೋಲ್ ಇದೆ. ಸೊ ವಿಚ್ ಈಸ್ ಏನಪ್ಪ ಅಂದರೆ ಡಯಾಮೀಟರ್ 6 ಇಂದ ಹೋಲ್ ಇದೆ. ಸೊ ಎಟ್ ಅ ಮಿಡ್ ಪಾಯಿಂಟ್ ಅಂತ ಅನ್ಬೋದು. ಜಸ್ಟ್ ಯೂಸ್ ಕಟ್ಔಟ್ ಕಮಾಂಡ್ ಯೂಸ್ ಮಾಡಿ. ಹೋಲ್ ಆಪ್ಷನ್ ಯೂಸ್ ಮಾಡೋಕ್ಕೆ ಏನು ಮಾಡಬೇಕು, ಮೇಲ್ಗಡೆ ಒಂದು ಪ್ಲೇನನ್ನು ಚೂಸ್ ಮಾಡ್ಕೋಬೇಕು ಆಗ್ತದೆ. ಸೊ ಅಥವಾ ಡೈರೆಕ್ಟ್ಲಿ ಯು ಕ್ಯಾನ್ ಯೂಸ್ ಅ ಹೋಲ್ ಆಪ್ಷನ್. ಕ್ಲಿಕ್ ಆನ್ ದಿಸ್ ಪ್ಲೇನ್. ಓಕೆ, ಸೊ ಗೋ ಟು ಆಪ್ಷನ್ಸಿಗೆ ಹೋಗ್ಬಿಟ್ಟು ಇಲ್ಲಿ ಚೂಸ್ ಮಾಡಿ. ಸೊ ವಿಚ್ ಈಸ್ ಅ ಡಯಾಮೀಟರ್ 6 ಆಗಿರುವಂಥ ಒಂದು ಹೋಲು. ಕ್ಲಿಕ್ ಓಕೆ. ಇಸ್ ಅ ಸಿಂಪಲ್ ಹೋಲ್. ಸೊ ಕ್ಲಿಕ್ ಆನ್ ದ ಮಿಡ್ ಪಾಯಿಂಟ್, ರಿಟರ್ನ್ ಹೊಡಿರಿ. ಓಕೆ, ಲೈಕ್ ದಿಸ್. ಕ್ಲಿಕ್ ಆನ್ ದ ಅಪ್, ಮೇಲ್ಗಡೆ ಹೊಡಿರಿ. ಕ್ಲಿಕ್ ಮಾಡಿ ಫಿನಿಶ್ ಮಾಡಿ ಈ ರೀತಿಯಾಗಿ. ಓಕೆ, ಸೊ ಮೇಲ್ಗಡೆ ಒಂದು ಯಾವುದೇ ಥರದ ನೀವು ಪ್ಲೇನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸಿನ್ಸ್ ಇಟ್ ಇಸ್ ಅ ಸಿಂಪಲ್ ಹೋಲ್. ನಾರ್ಮಲ್ ಆಗಿ ಒಂದು ಡಯಾಮೀಟರ್ 6 ಹೋಲ್ ಇರೋದ್ರಿಂದ ಕೌಂಟರ್ ಸಿಂಕ್ ಹೋಲು, ಕೌಂಟರ್ ಬೋರಿಂಗ್ ಆತಪ್ಪ ಅಂದರೆ ಸೊ ಅವಾಗ ನೆಸೆಸಿಟಿ ಬೀಳ್ತದೆ ಒಂದು ಪ್ಲೇನನ್ನು ಮೇಲ್ಗಡೆ ಕ್ರಿಯೇಟ್ ಮಾಡಲಿಕ್ಕೆ. ಓಕೆ, ಸೊ ಈಗ ಇದರ ಮಟೀರಿಯಲ್ ಪ್ರಾಪರ್ಟೀಸನ್ನು ಕೊಡೋಣ. ಗೋ ಟು ಟೂಲ್ಸ್, ಕ್ಲಿಕ್ ಆನ್ ದಿ ಮಟೀರಿಯಲ್ ಟೇಬಲ್. ಸೊ ಲೆಟ್ ಅಸ್ ಲುಕ್ ಎಟ್ ದಿ ಮಟೀರಿಯಲ್ ಪ್ರಾಪರ್ಟೀಸ್. ಸೊ ಸೆಕೆಂಡ್ ಪಾರ್ಟ್ ಬುಷ್, ಇದು ಬ್ರಾಸ್ ಮಟೀರಿಯಲ್ ಅಂತ ಮಾಡಿದ್ದಾರೆ. ಸೊ ಚೂಸ್ ದಿ ಬ್ರಾಸ್ ಮಟೀರಿಯಲ್ಸ್. ಓಕೆ, ಬ್ರಾಸ್ ಆ್ಯಂಡ್ ಅಪ್ಲೈ ಟು ದ ಮಾಡೆಲ್. So then go to file, click on save. Okay, go to summary. So title, so this is a bush alva. Next project, document number is 2. Click okay. So then to bush, save ಮಾಡಿ. I'm going to close this. So ಈಗ third part ಯಾವ ರೀತಿ ಮಾಡೋದು ಅಂತ ನೋಡೋಣ, which is a shaft. Simply it is a shaft. Click on solid part. So diameter 50 ಒಂದು shaft ring. ಕ್ಲಿಕ್ ಆನ್ ಡೈರೆಕ್ಟ್ಲಿ ಪ್ರೊಟ್ರೂಷನ್ ಕಮಾಂಡ್ ತೊಗೊಳ್ಳಿ. ಕೋಇನ್ಸಿಡೆಂಟ್ ಪ್ಲೇನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಟೇಕ್ ಅ ಸರ್ಕಲ್, ಡಯಾಮೀಟರ್ 50 ಚೂಸ್ ಮಾಡಿ. ಎಕ್ಸಾಕ್ಟ್ಲಿ ಅಟ್ ದ ಮಿಡ್ ಪಾಯಿಂಟ್ ಚೂಸ್ ಮಾಡಿ. ರಿಟರ್ನ್ ಚೂಸ್ ಮಾಡಿ. ಓಕೆ, ಪ್ರೊಟ್ರೂಷನ್ ಕಮಾಂಡ್ ಚೂಸ್ ಮಾಡಿ. ಓಕೆ, ಸಿಮಿಟ್ರಿಕ್ ಎಕ್ಸ್ಟೆಂಟನ್ನು ಚೂಸ್ ಮಾಡ್ತಾ ಇದ್ದೀನಿ. ಸೊ 100 mm ಶಾಫ್ಟ್ ಲೆಂತ್ ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಜಾಸ್ತಿ ಇದೆ. ಎಕ್ಸಾಕ್ಟ್ಲಿ 100 ಮ್ಯಾಕ್ಸಿಮಮ್ ಬುಷ್ಷಿಂದೊಂದು ಲೆಂತ್ ಇತ್ತು ರೀ, ಅದಕ್ಕಿಂತ ಜಾಸ್ತಿ ತೊಗೊಂಡು ಲೈಕ್ ವಿ ವಿಲ್ ಟೇಕ್ 140. ಆ ಕಡೆ 20 ಎಕ್ಸ್ಟ್ರಾ, ಈ ಕಡೆ 20 ಎಕ್ಸ್ಟ್ರಾ. ವಿ ಹ್ಯಾವ್ ಟೇಕನ್ 140 ಆ್ಯಂಡ್ ಫಿನಿಶ್. ಓಕೆ, ಸೊ ಇಲ್ಲಿ ಚಾಂಫರ್ ಇದೆ. ಸೊ ವಿಲ್ ಮೇಕ್ ಅ ಚಾಂಫರ್. ಓಕೆ, ಚೂಸ್ ದಿ ಚಾಂಫರ್ ಆಪ್ಷನ್. ಕ್ಲಿಕ್ ಹಿಯರ್. ಸೊ 0.1D, 0.1 ಸ್ಟಾರ್ 50 ಚಾಂಫರ್ ಆಗಿದೆ. ಸೊ ನೆಕ್ಸ್ಟ್ ಗೋ ಟು ಟೂಲ್ಸ್, ಕ್ಲಿಕ್ ಆನ್ ಮಟೀರಿಯಲ್ ಟೇಬಲ್. ಇದರ ಮಟೀರಿಯಲ್ ಪ್ರಾಪರ್ಟೀಸನ್ನು ನೋಡೋಣ. ಸೊ ವಿಚ್ ಈಸ್ ಅ ಶಾಫ್ಟ್ ಮೇಡ್ ಆಫ್ FE410W. ಓಕೆ, FE410W ಚೂಸ್ ಮಾಡಿ. FE410W ಅಪ್ಲೈ ಟು ದ ಮಾಡೆಲ್. ಓಕೆ, ಮಾಡೆಲಿಗೆ ಅಪ್ಲೈ ಆಗಿದೆ. ಗೋ ಟು ಫೈಲ್ ಆ್ಯಂಡ್ ಸೇವ್.
So summary, the title is a shaft, SHAFT. So project document number is 3. Click OK. Save ಹೆಸರು ಕಳ್ತಿದೆ 3 shaft and enter. ಸೊ ಈಗ ಬುಸ್ಟೆಡ್ ಬೇರಿಂಗ್ ಎಲ್ಲ ಪಾರ್ಟ್ಸನ್ನು ಕ್ರಿಯೇಟ್ ಮಾಡಿದ್ವಿ. ಸೊ ನಾವು ವಿ ನೀಡ್ ಟು ಅಸೆಂಬಲ್. ಕ್ಲಿಕ್ ಆನ್ ದಿ ಅಸೆಂಬ್ಲಿ ಆಪ್ಷನ್. ಓಕೆ, ಸೊ ಅಸೆಂಬ್ಲಿಗೆ ಹೋದ್ಮೇಲೆ ಫಸ್ಟ್ ವಿ ನೀಡ್ ಟು ಬ್ರೌಸ್. ಸೊ ಜಸ್ಟ್ ಬ್ರೌಸಲ್ಲಿ ಏನು ಮಾಡಿ, ಡೆಸ್ಕ್ಟಾಪಿಗೆ ಹೋಗಿ. ಸೊ ಡೆಸ್ಕ್ಟಾಪಿಗೆ ಹೋದ್ಮೇಲೆ ಕ್ಲಿಕ್ ಆನ್ ದಿ ಬುಸ್ಟೆಡ್ ಬೇರಿಂಗ್ ಫೋಲ್ಡರ್. ಫಸ್ಟ್ ಬ್ಲಾಕ್ ಪಾರ್ಟ್ ಏನಿದೆ ಅಲ್ವಾ, ಸೊ ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಓಕೆ, ಸೊ ಇದು ಫುಲ್ಲಿ ಪೊಸಿಷನ್ಡ್ ಆಗಬೇಕು. ಸೊ ಫುಲ್ಲಿ ಪೊಸಿಷನ್ಡ್ ಆಗುತ್ತೆ ಫಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ದ ಆಕ್ಸಿಸ್ ಆಫ್ ದಿ ಅಸೆಂಬ್ಲಿದ್ದು ಏನು ಆಕ್ಸಿಸ್ ಇದೆಲ್ಲ XYZಗೆ, ಆ ಒಂದು ಆಕ್ಸಿಸ್ಗೆ ನಾವು ಕ್ರಿಯೇಟ್ ಮಾಡಿರೋಂಥ XYZ ಆಕ್ಸಿಸ್ ಮ್ಯಾಚ್ ಆಗಿ ಫುಲ್ಲಿ ಪೊಸಿಷನ್ಡ್ ಆಗುತ್ತೆ. ಸೊ ಈಗ ಸೆಕೆಂಡ್ ಬುಷ್ ಪಾರ್ಟ್ ಇದೆ, ಡ್ರ್ಯಾಗ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ರಪ್ಪ ಅಂತಂದರೆ ಯು ಕ್ಯಾನ್ ಚೂಸ್ ದ ಸಿಲಿಂಡರ್ ಚೂಸ್ ಮಾಡಿ. ಓಕೆ, ಈ ಒಂದು ಸಿಲಿಂಡರ್ ಆಕ್ಸಿಸನ್ನು ಚೂಸ್ ಮಾಡಿ. ಓಕೆ, ಈ ರೀತಿಯಾಗಿ ನೆಕ್ಸ್ಟ್ ಏನು ಮಾಡಿರಿ, ಸೊ ಇಲ್ಲೂ ಒಂದು ಹೋಲ್ ಇದೆ, ಸೊ ಅದನ್ನು ಚೂಸ್ ಮಾಡಿ. ಹಾಗೆ ಇಲ್ಲಿ ಒಂದು ಹೋಲ್ ಇದೆ, ಇದನ್ನು ಚೂಸ್ ಮಾಡಿ. ಸೊ ಇಟ್ ಇಸ್ ಫುಲ್ಲಿ ಪೊಸಿಷನ್. ಸೆಕೆಂಡ್ ಒನ್ ಕೂಡ ಫುಲ್ಲಿ ಪೊಸಿಷನ್ಡ್ ಆಗಿತ್ತು, ಆಸ್ ಯು ಕ್ಯಾನ್ ಸಿ ಹಿಯರ್ ಫುಲ್ಲಿ ಪೊಸಿಷನ್ಡ್ ಆಗಿದೆ. ಈಗ ಥರ್ಡ್ ಒನ್ ಶಾಫ್ಟನ್ನು ಡ್ರ್ಯಾಗ್ ಮಾಡಿ. ಓಕೆ, ಶಾಫ್ಟನ್ನು ಡ್ರ್ಯಾಗ್ ಮಾಡಿದ್ಮೇಲೆ ಸೊ ಕ್ಲಿಕ್ ಆನ್ ದಿ ಸಿಲಿಂಡರ್. ಸೊ ಇಲ್ಲೇ ಲಾಕ್ ರೊಟೇಷನ್ ಮಾಡೋಣ. ಸೊ ಇಲ್ಲೇ ಲಾಕ್ ರೊಟೇಷನ್ ಮಾಡಲಿಲ್ಲ, ಯಾಕಂದರೆ ದೇರ್ ವಾಸ್ ಎ ಹೋಲ್. ಸೊ ಇಲ್ಲಿ ಯಾವುದೇ ಥರದ ಹೋಲ್ ಇಲ್ಲ, ಸೊ ರೊಟೇಷನ್ ಆಗ್ತಾ ಇರುತ್ತೆ. ಹಾಗೆ ಲಾಕ್ ರೊಟೇಷನ್ ಕೊಟ್ಬಿಟ್ಟು ಈ ಆಕ್ಸಿಸನ್ನು ಚೂಸ್ ಮಾಡಿ. ಓಕೆ, ಲೈಕ್ ದಿಸ್. ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಈ ಒಂದು ಫೇಸನ್ನು, ಓಕೆ, ಸೊ ಈ ಒಂದು ಫೇಸಿಗೆ ಕೊಡ್ತಿದ್ದೀನಿ, ಬಟ್ ಡಿಸ್ಟೆನ್ಸ್ ಕೊಡ್ತಿದ್ದೀನಿ ವಿಚ್ ಇಸ್ -20. ಏನಪ್ಪ ಟೋಟಲಾಗಿ ಇಲ್ಲಿಂದ ಇಲ್ಲಿಗೆ ಲೆಂತು 100 ಇದೆ, ಇದಕ್ಕಿಂತ ಇದು 140 mm ಇದೆ. 20 mm ಈ ಕಡೆ ಎಕ್ಸ್ಟ್ರಾ ಬರಲಿ ಅನ್ನೋ ಉದ್ದೇಶಕ್ಕೆ -20 ಕೊಡ್ತಾ ಇದ್ದೀನಿ. ಓಕೆ, ಈ ರೀತಿಯಾಗಿ. ಸೊ -20 ಆ್ಯಕ್ಚುಲಿ ಎಂಟ್ರ್ ಬಟನ್ ಹೊಡಿಲಿಲ್ಲ, ಸೊ ಐ ಆಮ್ ಗೋಯಿಂಗ್ ಟು ಇನ್ನೊಂದು ಸಲ ಕೊಡ್ತಿದ್ದೀನಿ ನಾನು. ಸೊ Ctrl+Z ಹೊಡೆದಿದ್ದೀನಿ, ಅಂಡು ಆಗಿದೆ. ಸೊ ಈ ರೀತಿ ಆದಾಗ ಏನು ಮಾಡಿ ಅಂದರೆ, ಈಗ ಲಾಕ್ ರೊಟೇಷನ್ ಮಟ್ಟ ಪಾಸಿಬಲ್ ಆಗಿದೆ, ಈಗ ಕ್ಯಾನ್ಸಲ್ ಆಗಿದೆ ಅಸೆಂಬ್ಲಿ ಪಾರ್ಟ್. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲೊಂದು ಆಪ್ಷನ್ ಇದೆ. ಓಕೆ, ಸೆಲೆಕ್ಟ್ ಟು ಎಡಿಟ್ ಡೆಫಿನೇಷನ್, ಇದನ್ನು ಕ್ಲಿಕ್ ಮಾಡಿ. ಮತ್ತೆ ಅಸೆಂಬ್ಲಿ ಮೋಡಿಗೆ ಹೋಗುತ್ತೆ. ಅಗೇನ್ ಸೆಲೆಕ್ಟ್ ದ ಫೇಸ್, -20 ಎಂಟರ್, ಆಮೇಲೆ ಇದನ್ನು ಕ್ಲಿಕ್ ಮಾಡಿ. ಓಕೆ, ಸೊ ಈ ರೀತಿಯಾಗಿ ಎಂಟರ್ ಹೊಡೆದಿರಲಿಲ್ಲ ಲಾಸ್ಟ್ ಟೈಮಲ್ಲಿ. ಸೊ ಈ ಕಡೆ 20 mm ಎಕ್ಸ್ಟ್ರಾ, ಈ ಕಡೆ 20 mm ಎಕ್ಸ್ಟ್ರಾ ಆಗಿದೆ. ಓಕೆ, ಸೊ ಇಲ್ಲಿಗೆ ಇದ್ರದ್ದು ಅಸೆಂಬ್ಲಿ ಮುಗೀತು ರೀ ನಮಗೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ವಿ ನೀಡ್ ಟು ಕ್ರಿಯೇಟ್ ದಿ ಡ್ರಾಯಿಂಗ್. ಸೊ ಓಕೆ, ಫ್ರಂಟ್ ವ್ಯೂ, ಟಾಪ್ ವ್ಯೂ ಮತ್ತು ಹಾಗೆ ಸೈಡ್ ವ್ಯೂವನ್ನು ಕ್ರಿಯೇಟ್ ಮಾಡೋಣಂತೆ. ಸೊ ಐ ಆಮ್ ಗೋಯಿಂಗ್ ಟು ಸೇವ್ ದಿಸ್. ಇನಿಷಿಯಲಿ ಸೇವ್ ಮಾಡಿ. ಸೊ ಬುಸ್ಟೆಡ್ ಬೇರಿಂಗ್ ಅಸೆಂಬ್ಲಿ. ಓಕೆ, ಸೊ ಬುಸ್ಟೆಡ್ ಬೇರಿಂಗ್ ಅಸೆಂಬ್ಲಿ. ಓಕೆ, ಗೋ ಟು ಫೈಲ್, ಕ್ಲಿಕ್ ಆನ್ ಕ್ರಿಯೇಟ್ ಡ್ರಾಯಿಂಗ್. ಕ್ರಿಯೇಟ್ ಡ್ರಾಯಿಂಗನ್ನು ಕ್ಲಿಕ್ ಮಾಡಿ. ಸೊ ಈಗ ಕ್ಲಿಕ್ ಓಕೆ, ನಾರ್ಮಲ್ಲಾಗಿ ನಾರ್ಮಲ್ ಟೆಂಪ್ಲೇಟನ್ನು ತೊಗೊಳೋಣ. ಸೊ ನೆಕ್ಸ್ಟ್ ಏನು ಮಾಡ್ರಪ್ಪ ಅಂದರೆ, ಕ್ಲಿಕ್ ಆನ್ ನೆಕ್ಸ್ಟ್, ಚೂಸ್ ದಿ ಟಾಪ್ ವ್ಯೂ. ಟಾಪ್ ವ್ಯೂವನ್ನು ಚೂಸ್ ಮಾಡೋಣ, ಯಾಕಂದರೆ ನಮಗೆ ಫ್ರಂಟ್ ವ್ಯೂ ಸೆಕ್ಷನಲ್ಲಿ ಬೇಕಲ್ವಾ. ಸೊ ದ್ಯಾಟ್ಸ್ ವೈ. ಕ್ಲಿಕ್ ನೆಕ್ಸ್ಟ್ ಆ್ಯಂಡ್ ಫಿನಿಶ್. ಓಕೆ, ಸೊ ಇಲ್ಲೇ 2:1 ರೇಷಿಯೋ ಇದೆ, ವಿಲ್ ಚೂಸ್ 1:1 ರೇಷಿಯೋ. ಓಕೆ, ಸದ್ಯದ ಮಟ್ಟಿಗೆ ಚೂಸ್ ಮಾಡೋಣ, ಯಾಕಂದ್ರೆ ವಿ ನೀಡ್ ಟು ರೆಡ್ಯೂಸ್ ದಿ ಸೈಜ್ ಆಫ್ ದಿ ಪೇಪರ್ ಸೈಜನ್ನು ರೆಡ್ಯೂಸ್ ಮಾಡಬೇಕಾಗಿದೆ. ಬೈ ಡಿಫಾಲ್ಟ್ A2 ಇರುತ್ತೆ. ಸೊ ರೈಟ್ ಕ್ಲಿಕ್ ಕೊಡಿರಿ, ಪ್ರಾಪರ್ಟೀಸಿಗೆ ಹೋಗಿ. ಸೊ ಐ ಆಮ್ ಗೋಯಿಂಗ್ ಟು ಓಕೆ, ಸೊ ಅನ್ಕ್ಲಿಕ್ ಏನು ಮಾಡ್ತಿದ್ದೀನಿ, ಹಿಡನ್ ಹೆಡ್ ಸ್ಟೈಲನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ಕ್ಲಿಕ್ ಆನ್ ಓಕೆ. ಸೊ ನೆಕ್ಸ್ಟ್ ಶೀಟಿಗೆ ಹೋಗಿ, ರೈಟ್ ಕ್ಲಿಕ್ ಹೊಡೆದು ಶೀಟ್ ಸೆಟಪ್ಪಿಗೆ ಹೋಗಿ. ಸೊ ಇಲ್ಲೇ ಚೂಸ್ ದಿ ಪೇಪರ್. ಸೊ ಈ ಒಂದು ಪೇಪರನ್ನು ನಾನು ಏನು ಮಾಡ್ತಿದ್ದೀನಿ, A4. ಓಕೆ, ಐ ಆಮ್ ಗೋಯಿಂಗ್ ಟು ಚೂಸ್ A4 ವೈಡ್, ಈ ರೀತಿಯಾಗಿ. ನೆಕ್ಸ್ಟ್ ಆ್ಯಂಡ್ ಅಗೇನ್ ಕ್ಲಿಕ್ ಆನ್ ಬ್ಯಾಕ್ಗ್ರೌಂಡ್. ಸೊ ಇಲ್ಲಿ A4 ಶೀಟನ್ನು ಚೂಸ್ ಮಾಡ್ತಿದ್ದೀನಿ, ಶೋ ಬ್ಯಾಕ್ಗ್ರೌಂಡ್ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಕ್ಲಿಕ್ ಆನ್ ಓಕೆ. ಸೊ A4 ಸೈಜಿಗೆ ಬಂದಾಗ ಸೊ ನಾವು ಕ್ರಿಯೇಟ್ ಮಾಡಿರೋಂಥ ಫುಲ್ ಪೇಪರಲ್ಲೇ ಕೂತ್ಕೊಂಡಿದೆ. ಸೊ ಇನ್ ಟು ರೆಡ್ಯೂಸ್ ದ ಸ್ಕೇಲ್ ರೆಡ್ಯೂಸ್ ಮಾಡೋಣ. ಸೊ 1:2 ಮಾಡುವ. ಓಕೆ, ಸೊ ಇದು ಫಿಟ್ ಆಗ್ಬೋದು, ನಮ್ಮ ಒಂದು A4 ಶೀಟ್ ಪೇಪರಲ್ಲಿ ಫಿಟ್ ಆಗುತ್ತೆ 1:2. ಸೊ ಝೂಮ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಸೊ ಈಗ ಇದ್ರದ್ದು ಏನಪ್ಪ ಅಂದರೆ, ಫ್ರಂಟ್ ವ್ಯೂ ಇನ್ ಸೆಕ್ಷನಲ್ಲಿ ತೆಗಿಬೇಕಲ್ವಾ. ಫ್ರಂಟ್ ವ್ಯೂ ಇನ್ ಸೆಕ್ಷನ್ ಲೈಕ್ ದಿಸ್. ಓಕೆ, ಸೆಕ್ಷನ್ ಇದೆ, ರೈಟ್ ಆಫ್ ಇನ್ ಸೆಕ್ಷನ್ ಇದೆ, ಸೇಮ್ ಥಿಂಗ್. ಓಕೆ, ಸೊ ವಿಲ್ ಕ್ರಿಯೇಟ್ ಇಟ್. ಕ್ಲಿಕ್ ಆನ್ ದಿ ಕಟಿಂಗ್ ಪ್ಲೇನ್. ಸೊ ಈ ಒಂದು ಪ್ಲೇನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ. ನೆಕ್ಸ್ಟ್ ಏನು ಮಾಡಿ, ಯೂಸ್ ದ ಲೈನ್ ಕಮಾಂಡ್ ಎಕ್ಸಾಕ್ಟ್ಲಿ ಅಟ್ ದ ಮಿಡ್ಲಿಗೆ ಚೂಸ್ ಮಾಡಿ ಈ ರೀತಿಯಾಗಿ. ಸೊ ರೈಟ್ ಆಫ್ ಇನ್ ಸೆಕ್ಷನ್ ಬೇಕಲ್ವಾ, ಆ ಲೈನು ಅದ್ರ ಮೇಲೆ ಹೋಗಬೇಕು. ಮತ್ತು ಇದೇ ಸೇಮ್ ಎಂಡ್ ಲೈನ್ ಇಂತ್ರ ಒಂದು ವರ್ಟಿಕಲ್ ಲೈನ್ ಈ ರೀತಿಯಾಗಿ ಒಂದು ಲೈನನ್ನು ಚೂಸ್ ಮಾಡಿ ಆ್ಯಂಡ್ ಫಿನಿಶ್. ಓಕೆ, ಆ್ಯರೋ ಮಾರ್ಕ್ ಡೌನ್ ಸೈಡ್ ಬೇಡ, ಈ ಸೈಡ್ ಟಾಪ್ ಸೈಡಲ್ಲಿ ಕ್ಲಿಕ್ ಮಾಡಿ ಈ ರೀತಿಯಾಗಿ. ಓಕೆ, ಸೊ ಯೂಸ್ ದಿ ಸೆಕ್ಷನ್ ವ್ಯೂ. ಈ ಒಂದು ಲೈನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಒಂದು ಟಾಪ್ ವ್ಯೂವನ್ನು ಕ್ರಿಯೇಟ್ ಮಾಡೋಣ ರೀ. ಕ್ಲಿಕ್ ಮಾಡಿ ಇಲ್ಲೇ ಪೊಸಿಷನಲ್ಲಿ ಟಾಪಲ್ಲಿ ಕ್ರಿಯೇಟ್ ಮಾಡ್ತಿದ್ದೀನಿ. ಆ್ಯರೋ ಮಾರ್ಕ್ ತೊಗೊಂಡು ಇದನ್ನು ಕೂಡ ಸ್ವಲ್ಪ ಮೇಲ್ಗಡೆ ಅರೇಂಜ್ ಮಾಡ್ತೀನಿ ರೀ. I'm going to arrange it on the top side ಈ ರೀತಿ.
ಓಕೆ ಆಯಿತು. ಓಕೆ, ಸೊ ಈಗ ನೆಕ್ಸ್ಟ್ ಏನು ಉಳಿದಿದೆ ಅಂದರೆ ವಿ ನೀಡ್ ಟು ಕ್ರಿಯೇಟ್ ಅ ಸೈಡ್ ವ್ಯೂ. ಸೈಡ್ ವ್ಯೂ ಕೂಡ ವಿಲ್ ಯೂಸ್ ದಿಸ್ ಕಮಾಂಡ್ ಓನ್ಲಿ. ಸೊ ಯಾವುದಪ್ಪ ಅಂದರೆ ಕಟಿಂಗ್ ಪ್ಲೇನನ್ನು ಚೂಸ್ ಮಾಡಿ, ಈ ಒಂದು ಪ್ಲೇನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲೇ ಒಂದು ಲೈನನ್ನು ಚೂಸ್ ಮಾಡಿ, ಇದಕ್ಕೆ ಹತ್ತಿರ ಎಷ್ಟಾಗುತ್ತೆ ಅಷ್ಟು ಹತ್ತಿರ ಡ್ರಾ ಮಾಡಿರಿ ಈ ರೀತಿಯಾಗಿ. ಓಕೆ, ಈ ರೀತಿಯಾಗಿ. ಸೊ ಇದನ್ನು ಚೂಸ್ ಮಾಡಿದಾಗ ಯಾರೋ ಮಾರ್ಕ್ ತೊಗೊಂಡು ಇದ್ರ ಮೇಲೆ ಹೋದಾಗ ಈ ರೆಡ್ ಬಾಕ್ಸ್ ಏನಿರುತ್ತಲ್ವ ಇದ್ರೊಳಗಡೆ ಈ ಲೈನ್ ಇರಬೇಕು, ಅಂದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಈ ಲೈನ್ ಹೊರಗಡೆ ಬಂದರೆ ಎರರ್ ಕೊಡುತ್ತೆ. ವಿಲ್ ಚೆಕ್ ಇಟ್. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಪ್ಲೇಸ್ಡ್ ದ ಲೈನ್ ಔಟ್ಸೈಡ್ ದಿಸ್ ರೆಡ್ ಮಾರ್ಕ್. ಫಿನಿಶ್ ಅಂತ ಹೊಡೆದಾಗ ಎರರ್ ಕೊಡುತ್ತೆ. ಸಮ್ ಪೋರ್ಷನ್ ಆಫ್ ದ ಜಾಮಿಟ್ರಿ ಯು ಹ್ಯಾವ್ ಡ್ರಾನ್. ಓಕೆ, ಸೊ ಇದನ್ನು ಕ್ಲಿಕ್ ಮಾಡಿದಾಗ ಸಮ್ ಪೋರ್ಷನ್ ಆಫ್ ದ ಜಾಮಿಟ್ರಿ ಮಸ್ಟ್ ಬಿ ಇನ್ಸೈಡ್ ದಿ ಏರಿಯಾ ಡಿಫೈನ್ಡ್ ಬೈ ದಿ ಸೆಲೆಕ್ಟೆಡ್ ಡ್ರಾಯಿಂಗ್ ವ್ಯೂ. ಇದ್ರದ್ದು ಇನ್ಸೈಡಲ್ಲಿ ಇರಬೇಕಂತ ಹೇಳ್ತಾ ಇದೆ. ಸೊ ಅದಕ್ಕೋಸ್ಕರ ಓಕೆ ಎರರ್ ಕೊಡುತ್ತೆ. ಸೊ ಅದೇ ನಾವು ಹತ್ತಿರ ಓಕೆ ಈ ಒಂದು ಬಾಕ್ಸ್ ಒಳಗಡೆ ಇದ್ದಾಗ ಫಿನಿಶ್ ಹೊಡ್ರಿ, ಸೊ ಅವಾಗ ಎರರ್ ತೋರಿಸಲ್ಲ, ಇಟ್ ವಿಲ್ ಕಮ್. ಸೊ ಈ ಕಡೆ ಯಾರೋ ಮಾರ್ಕನ್ನು ಚೂಸ್ ಮಾಡ್ತಿದ್ದೀನಿ. ಓಕೆ, ಸೊ ಝೂಮ್, ದೆನ್ ಯೂಸ್ ದಿ ಸೆಕ್ಷನ್ ವ್ಯೂ. ಈ ಒಂದು ಲೈನನ್ನು ಈ ರೀತಿ ಸೈಡ್ ವ್ಯೂ ಆಗಿ ಹಾಕ್ಬೋದು ಈ ರೀತಿಯಾಗಿ. ಸೊ ದಿಸ್ ಈಸ್ ದಿ ಸೈಡ್ ವ್ಯೂ. ಸೊ ಫ್ರಂಟ್ ವ್ಯೂ, ಟಾಪ್ ವ್ಯೂ ಆ್ಯಂಡ್ ದ ಸೈಡ್ ವ್ಯೂ ಆಫ್ ದ ಬುಷೆಡ್ ಬೇರಿಂಗ್. ಸೊ ಈಗ ಉಳಿದಿರೋದು ಬಿಲ್ ಆಫ್ ಮೆಟೀರಿಯಲ್ಸ್. ಕ್ಲಿಕ್ ಆನ್ ಪಾರ್ಟ್ ಲಿಸ್ಟ್. ಓಕೆ, ಸೊ ಚೂಸ್ ಮಾಡಿ ಇದಕ್ಕೆ ಬಿಲ್ ಆಫ್ ಮೆಟೀರಿಯಲ್ಸನ್ನು ಇದಕ್ಕೆ ಕ್ಲಿಕ್ ಮಾಡಿ ಫಿನಿಶ್ ಮಾಡಿ. ಓಕೆ, ಸೊ ಇದನ್ನು ಕೂಡ ಪಾರ್ಟ್ಸ್ ಲಿಸ್ಟ್ ನೀವು ಏನಾದರೂ ಚೇಂಜಸ್ ಮಾಡೋದಿತ್ತಪ್ಪ ಅಂತಂದರೆ ಯು ಕ್ಯಾನ್ ಚೇಂಜ್ ಹಿಯರ್. ಕ್ಲಿಕ್ ಓಕೆ ಆ್ಯಂಡ್ ಫಿನಿಶ್. ಓಕೆ, ಸೊ ಬೈ ಡಿಫಾಲ್ಟಾಗಿ ಬಂದಿರುವಂಥ ಟೇಬಲ್ ನಮ್ಮ ಪೇಜಲ್ಲೇ ಹಿಡಿಸುತ್ತೆ. ಸೊ ಅದನ್ನು ಅದೇ ರೀತಿ ಮಾಡೋಣ, ಏನು ಮಾಡಿಫೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವನ್ನು ಕೂಡ ನಾವು ಸ್ವಲ್ಪ ರೀಅರೇಂಜ್ ಮಾಡ್ಕೋಬೋದು ಇನ್ಸೈಡ್ ದಿ ಪೇಪರ್ ಈ ರೀತಿಯಾಗಿ. ಓಕೆ, ಸೊ ವಿ ಹ್ಯಾವ್ ಅ ಫಸ್ಟ್ ಪಾರ್ಟ್. ಸೊ ಅದು ಡಾಕ್ಯುಮೆಂಟ್ ನಂಬರ್ 1 ಇದೆ. ಬ್ಲಾಕ್ ಮೇಡ್ ಅಪ್ ಆಫ್ ದಿ ಕ್ಯಾಸ್ಟ್ ಥಿಯರಮ್ ಕ್ವಾಂಟಿಟಿ 1 out of 1. ಸೊ ಸೆಕೆಂಡ್ ಐಟಮ್ ವಿಚ್ ಈಸ್ ಹ್ಯಾವಿಂಗ್ ಓನ್ಲಿ 1 quantity 2 out of 1. ಸೊ ಇಟ್ ಈಸ್ ಅ ಬುಷ್ ಮೇಡ್ ಅಪ್ ಆಫ್ ದಿ ಬ್ರಾಸ್. ಹಾಗೆ ಥರ್ಡ್ ಒನ್ ಇದೆ. ಥರ್ಡ್ ಒನ್ ಕೂಡ 1 ಕ್ವಾಂಟಿಟಿಯಲ್ಲಿದೆ. ಸೊ ಥರ್ಡ್ ಒನ್ ಶಾಫ್ಟ್ ಮೇಡ್ ಅಪ್ ಆಫ್ FE410W. ಸೊ ಈ ರೀತಿಯಾಗಿ ನಾವು ಬುಷ್ ಬೇರಿಂಗಿಂದು ಒಂದು ಅಸೆಂಬ್ಲಿಯನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.